ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಂದ್ರೆ ಕಾಂಗ್ರೆಸ್ನವರಿಗೆ ತಮ್ಮ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ವಾ? ನಿಮ್ಮ ಬಳಿ ಬರ್ತಾರಂದ್ರೆ ದುಡ್ಡಿಗೆ ಬರ್ತಾರ. ಅದು ಕೇಂದ್ರ ಕೆಲಸಕ್ಕೆ. ನಾನು ಹೇಳೋದು ನಿಮ್ಗೊಂದು ರಸ್ತೆ ಮಾಡಲಿಕ್ಕೆ ಶಿವಮೊಗ್ಗದಲ್ಲಿ ಒಂದು ಬಸ್ ಡೀಸೆಲ್ ಖಾಲಿಯಾಗಿ ನಿಂತಿತ್ತು, ನಿಮಗೆಲ್ಲ ಗಮನಕ್ಕಿರ್ಬೇಕಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಪೂರ್ತಿ ದರಿದ್ರ ಸರ್ಕಾರ ಆಗಿ ಪರಿವರ್ತನೆ ಹೊಂದಿದೆ. ಸರಿ, ಕಣಕುಂಬಿಗೆ ಪ್ರವಾಹ ತಂಡ ಭೇಟಿ, ಕೇಂದ್ರ ಪ್ರವಾಹ. ನಿನ್ನೆನೂ ಅದ್ರ ಬಗ್ಗೆ ಹೇಳಿದ್ದೇನೆ. ಪ್ರವಾಹ ಅಂತಂದರೆ ಅದು ನಿನ್ನೆ ಅದ್ರ ಫುಲ್ ಫಾರ್ಮ್ ಹೇಳಿದ್ದೀನಿ ನಾನು. ಅದು ಅಥಾರಿಟಿ. ಅದು ಯಾವುದೇ ನದಿಯ ನೀರಿನ ಡಿಸ್ಪ್ಯೂಟ್ಗಳೇನಿರ್ತಾವೆ ಅದಕ್ಕೆ ಟ್ರೈಬ್ಯುನಲ್ ಮಾಡ್ತಾರೆ. ಆ ಟ್ರೈಬ್ಯುನಲ್ ಅವಾರ್ಡ್ ಕೊಟ್ಟ ನಂತರ ಆ ಅವಾರ್ಡ್ ಇಂಪ್ಲಿಮೆಂಟೇಷನ್ಗೆ ಒಂದು ಇದನ್ನು ರಚಿಸ್ತಾರೆ, ಟೀಮು ಅಲ್ಲ, ಅದಕ್ಕೊಂದು ಅಥಾರಿಟಿಯನ್ನು ರಚಿಸ್ತಾರೆ. ಆ ಅಥಾರಿಟಿ ಅಂದರೆ ಪ್ರವಾಹ. ಅದು ಆ ಪ್ರವಾಹದು ಹಿಂದಿ ಪ್ರವಾಹ ಅಲ್ಲದು, PRAH, ಹಾಗೆ ಡಾಟ್ ಅಲ್ಲ, ಪ್ರೋಗ್ರೆಸಿವ್ ರಿವರ್ ವಾಟರ್ ಅಥಾರಿಟಿ ಆ್ಯಂಡ್ ಹಾರ್ಮೋನಿ. ಇದು ಅದರದ್ದು ಸಂಪೂರ್ಣವಾದಂಥ ಫುಲ್ ಫಾರ್ಮ್. ಸೊ ಹಾಗಾಗಿ ಅದು ವಿಸಿಟ್ ಮಾಡಿ ವಸ್ತುಸ್ಥಿತಿಯನ್ನು ನೋಡ್ತಾ, ಅದು ಯಾವುದೂ ರಿಪೋರ್ಟ್ ಕೊಡೋದಿಲ್ಲ. ಯಾವಾಗ ನೀರು ಹರಿಯುವಿಕೆ ಇತ್ಯಾದಿ ನಾವು ಡೈವರ್ಟ್ ಮಾಡ್ತೀವಿ, ಈಗ ಫಾರೆಸ್ಟು ಇತ್ಯಾದಿ ಕ್ಲಿಯರೆನ್ಸ್ ಕೊಡಿಸಿ, ಆವಾಗ ಅದು ಇಷ್ಟ ನೀರು ಹರಿಸ್ತಾ ಇದ್ದಾರಲ್ಲೋ ಅಷ್ಟ ನೀರು ಹರಿಸ್ತಾ ಇದ್ದಾರೋ ಇದನ್ನು ಗಮನಿಸ್ತದೆ. ಅವ್ರಿಗೆ ಯಾವುದೇ ಈಗ ರಿಪೋರ್ಟ್ ಕೊಡೋ, ಯಾಕಂದರೆ ಅವಾರ್ಡ್ ಆಗಿಬಿಟ್ಟಿದೆ, ಮ್ಯಾಟ್ರ್ ಇಸ್ ಇನ್ ಸುಪ್ರೀಂ ಕೋರ್ಟ್. ಹಾಗಾಗಿ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಈಗೇನು ಫಾರೆಸ್ಟ್ ಕ್ಲಿಯರೆನ್ಸು ಮತ್ತು ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಇದೆ, ಅದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನೋಡ್ರಿ, ಅಯೋಧ್ಯೆಯಲ್ಲಿ ಬೇರೆ ಬೇರೆ ಕಾರಣದಿಂದ ನಾವು ಸೋತಿದ್ದೇವೆ. ಕಾಂಗ್ರೆಸ್ ಪಾರ್ಟಿ ಪರಜೀವಿ ಪಾರ್ಟಿ ಇದು. ಎಲ್ಲೆಲ್ಲಿ ಅವರು ನೇರವಾಗಿ ಸ್ಪರ್ಧೆ ಮಾಡಿದ್ದಾರೆ, ಏನಾಗಿದೆ ಅವ್ರ ಸ್ಥಿತಿ? ಕರ್ನಾಟಕದಲ್ಲಿ 123ಕ್ಕೂ ಹೆಚ್ಚು ಸೀಟುಗಳಲ್ಲಿ ಮೊನ್ನೆ ನಾವು BJP ಅವ್ರ ಮುಂದಿದ್ದೇವೆ. ಆನಂತರ ಗುಜರಾತ್ದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ, ಮಧ್ಯಪ್ರದೇಶದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಅಂಗಿ ಹಿಡ್ಕೊಂಡು ಹೋಗಿ ಈ ಚುಕ್ಕುಬುಕ್ಕು ರೈಲು ಆಡೋದು ಹುಡುಗರು ಅಂಗಿ ಹಿಡ್ಕೋತಾರೆ ಹಿಂದೆ. ಈಗ ಆಡೋದು ಕಮ್ಮಿ ಆಗ್ಯದ. ಅದು ನಾವೆಲ್ಲ ಶಾಲೆಯಾಗಿದ್ದಾಗ ಆಡ್ತಿದ್ವಿ ನಾವು. ಹಂಗೆ ಅಖಿಲೇಶ್ ಯಾದವನ ಅಂಗಿ ತುದಿ ಹಿಡ್ಕೊಂಡು ಒಂದು 8 ಸೀಟ್ ಗೆದ್ಮೇಲೆ ಅಯೋಧ್ಯೆಯಲ್ಲಿ ನಾವು ಗೆಲ್ಸಿವಿ. ಅಯೋಧ್ಯೆಯಲ್ಲಿ ನೀವು ಅಯೋಧ್ಯೆ ಇರ್ಬೋದು, ಇನ್ನು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಎಷ್ಟು ಬಂದಿದೆ? 33 ಬಂದಿದೆ. ನಿಮ್ಮಂಗೆ ರೂಟೌಟ್ ಎಲ್ಲಿಯೂ ಆಗಿಲ್ಲ ನಾವು. ಮತ್ತು ನಿಮ್ಮ ಇಡೀ ಇಂಡಿ ಘಟಬಂಧನ ಸೇರಿ ನೀವು 230, ನಾವು 240. ಹಾಗಾಗಿ ಟೆಂಪರರಿ ಅಯೋಧ್ಯೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಅಭ್ಯರ್ಥಿ ಸೋತಿರ್ಬೋದು. ಆದರೆ ಮುಂದೆ ಬರೋ ಉತ್ತರ ಪ್ರದೇಶದಲ್ಲಿ ಸರ್ಕಾರ ನಮ್ಮದೇ ಬರ್ತದೆ. ಮತ್ತು ಗುಜರಾತ್ದಲ್ಲಿ ಇನ್ನೂ ದೂರಿದೆ. ನೀವು ಹಗಲ ಗಣಸ ಕಾಣ್ರಿ, ಕಾಂಗ್ರೆಸ್ಸು ಬೇರೆದವರ ಮೇಲೆ ಅವಲಂಬಿತವಾಗುವುದನ್ನು ಬಿಟ್ಟು ಕೇವಲ 2-3 ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ತೆಲಂಗಾಣದಲ್ಲಿ ಗೆದ್ದರು. ಇವತ್ತೆಷ್ಟಿದೆ ತೆಲಂಗಾಣದಲ್ಲಿ ನಿಮ್ಮ ಸ್ಥಿತಿ? ಅರ್ಧಕ್ಕಿಂತ ಹೆಚ್ಚು ನಾವು ಸೀಟ್ ಗೆದ್ದಿದ್ದೀವಿ. ನಿಮ್ಮ ಸ್ಥಿತಿ ಏನಿದೆ ತೆಲಂಗಾಣದಲ್ಲಿ? ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ಭಾಳ ಅಹಂಕಾರವನ್ನು ತೋರಿಸಿ ಭಾಷಣ ಮಾಡೋದು ಬಂದ್ ಮಾಡಲಿ ರಾಹುಲ್ ಗಾಂಧಿ. ಅಂದರೆ ಕಾಂಗ್ರೆಸ್ನವರಿಗೆ ತಮ್ಮ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ವಾ? ನಿಮ್ಮ ಬಳಿ ಬರ್ತಾರಂದ್ರೆ ದುಡ್ಡಿಗೆ ಬರ್ತಾರ. ಅದು ಕೇಂದ್ರ ಕೆಲಸಕ್ಕೆ. ನಾನು ಹೇಳೋದು ನಿಮಗೊಂದು ರಸ್ತೆ ಮಾಡಲಿಕ್ಕೆ ಶಿವಮೊಗ್ಗದಲ್ಲಿ ಒಂದು ಬಸ್ ಡೀಸೆಲ್ ಖಾಲಿಯಾಗಿ ನಿಂತಿತ್ತು, ನಿಮಗೆಲ್ಲ ಗಮನಕ್ಕಿರ್ಬೇಕಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಪೂರ್ತಿ ದರಿದ್ರ ಸರ್ಕಾರ ಆಗಿ ಪರಿವರ್ತನೆ ಹೊಂದಿದೆ. ಸರಿ, ಕಣಕುಂಬಿಗೆ ಪ್ರವಾಹ ತಂಡ ಭೇಟಿ, ಕೇಂದ್ರ ಪ್ರವಾಹ. ನಿನ್ನೆನೂ ಅದ್ರ ಬಗ್ಗೆ ಹೇಳಿದ್ದೇನೆ. ಪ್ರವಾಹ ಅಂತಂದರೆ ಅದು ನಿನ್ನೆ ಅದ್ರ ಫುಲ್ ಫಾರ್ಮ್ ಹೇಳಿದ್ದೀನಿ ನಾನು. ಅದು ಅಥಾರಿಟಿ. ಅದು ಯಾವುದೇ ನದಿಯ ನೀರಿನ ಡಿಸ್ಪ್ಯೂಟ್ಗಳೇನಿರ್ತಾವೆ ಅದಕ್ಕೆ ಟ್ರೈಬ್ಯುನಲ್ ಮಾಡ್ತಾರೆ. ಆ ಟ್ರೈಬ್ಯುನಲ್ ಅವಾರ್ಡ್ ಕೊಟ್ಟ ನಂತರ ಆ ಅವಾರ್ಡ್ ಇಂಪ್ಲಿಮೆಂಟೇಷನ್ಗೆ ಒಂದು ಇದನ್ನು ರಚಿಸ್ತಾರೆ, ಟೀಮು ಅಲ್ಲ, ಅದಕ್ಕೊಂದು ಅಥಾರಿಟಿಯನ್ನು ರಚಿಸ್ತಾರೆ. ಆ ಅಥಾರಿಟಿ ಅಂದರೆ ಪ್ರವಾಹ. ಅದು ಆ ಪ್ರವಾಹದು ಹಿಂದಿ ಪ್ರವಾಹ ಅಲ್ಲದು, PRAH, ಹಾಗೆ ಡಾಟ್ ಅಲ್ಲ, ಪ್ರೋಗ್ರೆಸಿವ್ ರಿವರ್ ವಾಟರ್ ಅಥಾರಿಟಿ ಆ್ಯಂಡ್ ಹಾರ್ಮೋನಿ. ಇದು ಅದರದ್ದು ಸಂಪೂರ್ಣವಾದಂಥ ಫುಲ್ ಫಾರ್ಮ್. ಸೊ ಹಾಗಾಗಿ ಅದು ವಿಸಿಟ್ ಮಾಡಿ ವಸ್ತುಸ್ಥಿತಿಯನ್ನು ನೋಡ್ತಾ, ಅದು ಯಾವುದೂ ರಿಪೋರ್ಟ್ ಕೊಡೋದಿಲ್ಲ. ಯಾವಾಗ ನೀರು ಹರಿಯುವಿಕೆ ಇತ್ಯಾದಿ ನಾವು ಡೈವರ್ಟ್ ಮಾಡ್ತೀವಿ, ಈಗ ಫಾರೆಸ್ಟು ಇತ್ಯಾದಿ ಕ್ಲಿಯರೆನ್ಸ್ ಕೊಡಿಸಿ, ಆವಾಗ ಅದು
ಇಷ್ಟ ನೀರು ಹರಿಸ್ತಾ ಇದ್ದಾರಲ್ಲೋ ಅಷ್ಟ ನೀರು ಹರಿಸ್ತಾ ಇದ್ದಾರೋ ಇದನ್ನು ಗಮನಿಸ್ತದೆ. ಅವ್ರಿಗೆ ಯಾವುದೇ ಈಗ ರಿಪೋರ್ಟ್ಗಳು ಯಾಕಂದ್ರೆ ಅವಾರ್ಡ್ ಆಗಿಬಿಟ್ಟಿದೆ, ಮ್ಯಾಟ್ರ್ ಇಸ್ ಇನ್ ಸುಪ್ರೀಂ ಕೋರ್ಟ್. ಹಾಗಾಗಿ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಈಗೇನು ಫಾರೆಸ್ಟ್ ಕ್ಲಿಯರೆನ್ಸು ಮತ್ತು ವೈಲ್ಡ್ ಲೈಫ್ ಬೋರ್ಡ್ ಕ್ಲಿಯರೆನ್ಸ್ ಇದೆ, ಅದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ನೋಡ್ರಿ, ಅಯೋಧ್ಯೆಯಲ್ಲಿ ಬೇರೆ ಬೇರೆ ಕಾರಣದಿಂದ ನಾವು ಸೋತಿದ್ದೇವೆ. ಕಾಂಗ್ರೆಸ್ ಪಾರ್ಟಿ ಪರಜೀವಿ ಪಾರ್ಟಿ ಇದೆ. ಎಲ್ಲೆಲ್ಲಿ ಅವರು ನೇರವಾಗಿ ಸ್ಪರ್ಧೆ ಮಾಡಿದ್ದಾರೆ, ಏನಾಗಿದೆ ಅವ್ರ ಸ್ಥಿತಿ? ಕರ್ನಾಟಕದಲ್ಲಿ 123ಕ್ಕೂ ಹೆಚ್ಚು ಸೀಟುಗಳಲ್ಲಿ ಮೊನ್ನೆ ನಾವು BJP ಮುಂದಿದ್ದೇವೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆನಂತರ ಗುಜರಾತ್ದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ, ಮಧ್ಯಪ್ರದೇಶದಲ್ಲಿ ನಿಮ್ಮ ಸ್ಥಿತಿ ಏನಾಗಿದೆ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಅಂಗಿ ಹಿಡ್ಕೊಂಡು ಹೋಗಿ ಈ ಚುಕ್ಕುಬುಕ್ಕು ರೈಲು ಆಡೋದು ಹುಡುಗರು ಅಂಗಿ ಹಿಡ್ಕೋತಾರೆ ಹಿಂದೆ. ಈಗ ಆಡೋದು ಕಮ್ಮಿ ಆಗ್ಯದ. ಅದು ನಾವೆಲ್ಲ ಶಾಲೆಯಾಗಿದ್ದಾಗ ಆಡ್ತಿದ್ವಿ ನಾವು. ಹಂಗೆ ಅಖಿಲೇಶ್ ಯಾದವನ ಅಂಗಿ ತುದಿ ಹಿಡ್ಕೊಂಡು ಒಂದು 8 ಸೀಟ್ ಗೆದ್ಮೇಲೆ ಅಯೋಧ್ಯೆಯಲ್ಲಿ ನಾವು ಗೆಲ್ಸಿವಿ. ಅಯೋಧ್ಯೆಯಲ್ಲಿ ನೀವು ಅಯೋಧ್ಯೆ ಇರ್ಬೋದು, ಇನ್ನು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಎಷ್ಟು ಬಂದಿದೆ? 33 ಬಂದಿದೆ. ನಿಮ್ಮಂಗೆ ರೂಟ್ಔಟ್ ಎಲ್ಲಿಯೂ ಆಗಿಲ್ಲ ನಾವು. ಮತ್ತು ನಿಮ್ಮ ಇಡೀ ಇಂಡಿ ಘಟಬಂಧನ ಸೇರಿ ನೀವು 230, ನಾವು 240. ಹಾಗಾಗಿ ಟೆಂಪರರಿ ಅಯೋಧ್ಯೆಯಲ್ಲಿ ನಮಗೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಅಭ್ಯರ್ಥಿ ಸೋತಿರ್ಬೋದು. ಆದರೆ ಮುಂದೆ ಬರೋ ಉತ್ತರ ಪ್ರದೇಶದಲ್ಲಿ ಸರ್ಕಾರ ನಮ್ಮದೇ ಬರ್ತದೆ. ಮತ್ತು ಗುಜರಾತ್ದಲ್ಲಿ ಇನ್ನೂ ದೂರಿದೆ. ನೀವು ಹಗಲು ಗಣಸ ಕಾಣ್ರಿ, ಕಾಂಗ್ರೆಸ್ಸು ಬೇರೆದವರ ಮೇಲೆ ಅವಲಂಬಿತವಾಗುವುದನ್ನು ಬಿಟ್ಟು ಕೇವಲ 2-3 ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ತೆಲಂಗಾಣದಲ್ಲಿ ಗೆದ್ದರು. ಇವತ್ತೆಷ್ಟಿದೆ ತೆಲಂಗಾಣದಲ್ಲಿ ನಿಮ್ಮ ಸ್ಥಿತಿ? ಅರ್ಧಕ್ಕಿಂತ ಹೆಚ್ಚು ನಾವು ಸೀಟ್ ಗೆದ್ದಿದ್ದೀವಿ. ನಿಮ್ಮ ಸ್ಥಿತಿ ಏನಿದೆ ತೆಲಂಗಾಣದಲ್ಲಿ? ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ಭಾಳ ಅಹಂಕಾರವನ್ನು ತೋರಿಸಿ ಭಾಷಣ ಮಾಡೋದು ಬಂದ್ ಮಾಡಲಿ ರಾಹುಲ್ ಗಾಂಧಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.